ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ಶಿಲ್ಪ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಒಂದು ವೀಡಿಯೋದಲ್ಲಿ ಸಿಂಗಲ್ ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೆ. ನಿನ್ನೆ ವೀಡಿಯೋದಲ್ಲಿ ನೀವು ನೋಡಿರಬೇಕು ಮೋಸ್ಟ್ಲಿ. ಎತ್ತಿಟ್ಕೊಂಡಿದ್ದೆ. ಇವತ್ತು ಇದನ್ನೇ ನಾನು ಸ್ಟಿಚಿಂಗ್ ಮಾಡಲಿಕ್ಕಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ಎಷ್ಟು ಪಟಾಪಟ್ ಅಂತ ಒನ್ ಬೈ ಒನ್ನು ಸ್ಟಿಚಿಂಗ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ನೀವು ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ಮುಂದೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು, ಬಿಗಿನರ್ಸ್ಗಳಿಗೆ ಅಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನನ್ನ ಬ್ಲೌಸ್ ಕಟ್ಟಿಂಗ್ ಏನಿರುತ್ತೆ ಅಲ್ವಾ, ಆ ಒಂದು ವೀಡಿಯೋಸು ನಿಮಗೆ ಸಡನ್ನಾಗಿ ವಾಚ್ ಮಾಡ್ಬೋದು ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗೇನು ಸ್ಲೀವ್ಸ್ಗೆಲ್ಲ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಶಾರ್ಟೇಜ್ ಬರುತ್ತೆ, ಅದಕ್ಕೋಸ್ಕರ ನಾನು ಪ್ಯಾಚನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಏನಪ್ಪ ಅಂತಂದರೆ ನಾವು ಸ್ಲೀವ್ಸ್ಗೆ ಈ ಥರ ಒಂದು ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಶಾರ್ಟೇಜ್ ಬರುತ್ತಪ್ಪ ಅಂದಾಗ, ಶಾರ್ಟೇಜ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಇಂಚಿಗೆ ಎಕ್ಸ್ಟ್ರಾ ಅನ್ನೋದು ನಾವು ಎತ್ತಿಟ್ಕೊಂಡಿರ್ತೀವಲ್ವ, ಆವಾಗ ನಾವು ಫೋಲ್ಡ್ ಮಾಡಿ ಎತ್ತಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಫೈನಲ್ಲಾಗಿ ನಾವು ಬ್ಲೌಸನ್ನು ಫ್ರಂಟು ಮತ್ತು ಬ್ಯಾಕು ನಾವು ರೆಡಿ ಮಾಡುವಾಗ ನಾವು ಸ್ಟಿಚಿಂಗ್ ಮಾಡಿದ ಮೇಲೆ ನಾವು ಈ ಥರ ಒಂದು ಸ್ಲೀವ್ಸ್ ರೆಡಿಯಾಗಿರುತ್ತಲ್ವ, ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸ್ಲೀವ್ಸ್ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಬ್ಯಾಕಲ್ಲಿ ಮೊದಲು ಒಂದು ಚಿಕ್ಕದಾಗಿ ಒಂದು ಫೋಲ್ಡನ್ನು ಮಾಡ್ಕೊತೀನಿ, ಆಮೇಲೆ ನಾನು ದೊಡ್ಡ ಫೋಲ್ಡನ್ನು ಮಾಡ್ತೀನಿ. ಯಾಕಪ್ಪ ಅಂದರೆ ಹೆಡ್ಜು ನಾನು ಒಂದು ಸೈಡ್ ಕಟ್ಟಿಂಗನ್ನು ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಒಂದು ಚಿಕ್ಕದಾಗಿ ಒಂದು ಫೋಲ್ಡನ್ನು ಮಾಡ್ಕೊಂಡಾದ್ಮೇಲೆ ಇವಾಗ ದೊಡ್ಡ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 1.5 ಇಂಚ್ ಎಕ್ಸ್ಟ್ರಾನೇ ಬಿಟ್ಟಿರ್ತೀವಲ್ವ ಬ್ಯಾಕಲ್ಲಿ, ಈ ಥರ ಒಂದು ಪಟ್ಟಿನ ಕಟ್ಟಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಬ್ಯಾಕಲ್ಲಿ ಕೂಡ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ಇವಾಗ ಫ್ರಂಟಲ್ಲಿ ನಾನು ಟಕ್ಸ್ ಪಾಯಿಂಟ್ಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಶೋಲ್ಡ್ರನ್ನ ಎರಡೂ ಸ್ವಲ್ಪ ಜಾಯಿಂಟ್ ಮಾಡ್ಕೊತೀನಿ, ಆ ಕಡೆ ಶೋಲ್ಡ್ರು ಈ ಕಡೆ ಶೋಲ್ಡ್ರು. ಯಾಕಪ್ಪ ಅಂತಂದರೆ ಈ ಥರ ಪಟಾಪಟ್ ಆಗಬೇಕಂದ್ರೆ ನಾವು ನ್ಯಾಚನ್ನು ಹೊಡ್ಕೊಂಡಿರಬೇಕು. ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಹೆಜ್ಜೆ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವ, ಅದಕ್ಕೋಸ್ಕರ ಒಂದೊಂದು ನ್ಯಾಚನ್ನು ಹೊಡ್ಕೋಬೇಕು ಅಂತ ಕಟ್ಟಿಂಗ್ ಮಾಡುವಾಗ ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಡೌಟ್ ಇತ್ತಂದ್ರೆ ಖಂಡಿತವಾಗ್ಲೂ ಹೋಗಿ ನಾನು ಕಟ್ಟಿಂಗ್ ಮಾಡಿರೋಂಥ ವೀಡಿಯೋಸ್ಗಳಲ್ಲಿ ನೋಡಿ ಗೊತ್ತಾಗುತ್ತೆ. ಈ ಥರ ಟಕ್ಸ್ ಪಾಯಿಂಟ್ಗಳನ್ನು ಮಧ್ಯಕ್ಕೇನು ನಾವು ಟಕ್ಸ್ ಹಿಡಿತೀವಲ್ವ, ಎರಡು ಸಮ ಬರಲಿ ಅಂದ್ಬಿಟ್ಟು ಎರಡೂ ಒಂದೇ ಸಮ ನಾನು ಒಂದೇ ಲೆವೆಲ್ಗೆ ನಾನು ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡೆ. ಇವಾಗ ಒಂದು ಸೈಡು ಟಕ್ಸ್ ಪಾಯಿಂಟನ್ನ ಹಿಡಿತಾ ಇದ್ದೀನಿ. ಇದು ಕಂಟಿನ್ಯೂ ಆಗಿ ಈ ಥರ 1 ಬೈ 1 ಥ್ರೆಡ್ಡು ಪದೇ ಪದೇ ಕಟ್ ಮಾಡೋ ಅವಶ್ಯಕತೆ ಇರಬಾರ್ದು ಫ್ರೆಂಡ್ಸ್. ಈ ಥರ ಎರಡು ಮುಗಿದಾದ್ಮೇಲೆ ಮತ್ತೆ ಇನ್ನೊಂದು ಟಕ್ಸ್ ಹಿಡಿಬೇಕಲ್ವ ಕಂಕಳ ಹತ್ರ, ಆ ಟಕ್ಸ್ ಹಿಡಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇದು ಇನ್ನೊಂದು ಪೀಸ್ ಇರುತ್ತಲ್ವ, ಅದಕ್ಕೂ ಕೂಡ ಇದೇ ಥರ 1 ಬೈ 1 ಟಕ್ಸ್ ಪಾಯಿಂಟ್ಗಳನ್ನು ಹಿಡಿದ್ಬಿಟ್ರೆ ಫೈನಲಾಗಿ ಬೇಗ ಬೇಗ ಬ್ಲೌಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಹತ್ತತ್ರ ಒಂದು ಹಾಫ್ ಆನ್ ಅವರ್, ಒಂದು 20 ನಿಮಿಷ ಆದರೆ ಹತ್ತತ್ರ ಆದರೂ ಒಂದು 30 ನಿಮಿಷ ಆದರೂ ಬೇಕಾಗುತ್ತೆ ಫ್ರೆಂಡ್ಸು. ಈ ಥರ ಒಂದು ಸಿಂಗಲ್ ಬ್ಲೌಸ್ 30 ನಿಮಿಷದಲ್ಲಿ ಆರಾಮಾಗಿ ನಾವು ಬ್ಲೌಸನ್ನು ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದು ನಾನು ಇವಾಗ ಕ್ರಾಸ್ ಬೆಲ್ಟನ್ನು ಹಚ್ತಾ ಇರೋದು, ನೋಡ್ತಾ ಇರ್ಬೋದು. ನಾನು ಕವಲಿ ಬಂದು ಹೊರಗಡೆ ಮಾಡಿ ಹಚ್ಚಲ್ಲ, ಯಾವಾಗ್ಲೂ ಇನ್ಸಿಬಲ್ ಆಗಿ ಒಳಗಡೆ ಮಾಡಿಬಿಟ್ಟು ನಾನು ಸ್ಲೀವ್ಸಿಗೆ ಅಂದರೆ ಇದು ಕ್ರಾಸ್ ಬೆಲ್ಟ್ಗೆ ನಾನು ಹಚ್ತಾ ಇರೋದು. ಈ ಥರ ಒಂದು ಫೋಲ್ಡ್ ಮಾಡಿಬಿಟ್ಟು ಈ ಥರ ಒಂದು ಹೊಲಿಗೆ ಹಾಕಿಬಿಟ್ರೆ ಇನ್ಸಿಬಲ್ ಆಗಿ ಒಂದು ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಪ್ರತಿಯೊಬ್ಬರು ಕಲೀಲೇಬೇಕು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಬ್ಲೌಸು ಫಿನಿಶಿಂಗ್ ಅಂತೂ ನೀಟಾಗಿ ಬರೋದಿಲ್ಲ. ನಾವು ಮೇಲುಗಡೆ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದರೆ ಅದು ಬೇಗ ಆಗುತ್ತೆ, ಬಟ್ ಅಷ್ಟೊಂದು ಲುಕ್ಕು ಕಾಣಿಸೋದಿಲ್ಲ. ಹೊರಗಡೆ ಎಲ್ಲ ಒಂಥರ ಕವಲೆ ಒಂಥರ ಬಟ್ಟೆ ಅಷ್ಟೊಂದು ನೀಟಾಗಿ ಅನಿಸೋದಿಲ್ಲ. ಈ ಥರ ನಾನು ಮಾಡಿರೋಂಥ ಮೆಥಡನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಬ್ಲೌಸು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಿ ಅಲ್ವಾ, ಈ ಥರ ನಾನೇನು ಫೋಲ್ಡ್ ಮಾಡಿಬಿಟ್ಟು ಒಳಗಡೆ. ಇದು ನಿಮಗೇನಾದರೂ ಇನ್ನೂ ಪಕ್ಕ ಗೊತ್ತಾಗಿಲ್ಲಪ್ಪ ಅಂತಂದರೆ ಇದ್ರದ್ದೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಸರ್ಚ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕ್ರಾಸ್ ಬೆಲ್ಟ್ ಹಚ್ಚೋದ ವೀಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ. ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಎರಡೂ ಫ್ರಂಟು ಬ್ಯಾಕು ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು ಅಲ್ವಾ. ಇವಾಗ ನಾನು ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿನ ರೆಡಿ ಮಾಡ್ಕೊತೀನಿ. ಎರಡೂ ಸಮ ಇದೆಯೇ ಇಲ್ಲ ಅಂತಂದ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿದಾದಮೇಲೆ ಕ್ರಾಸ್ ಬೆಲ್ಟೆಲ್ಲ ಕಾಜಾ ಪಟ್ಟಿ ಹಚ್ಕೊತೀವಲ್ವ, ಎರಡು ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಹಚ್ಕೊತೀವಲ್ವ, ಆವಾಗ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಕಾಜಾ ಪಟ್ಟಿ ಇಲ್ಲ ಉಕ್ಸ್ ಪಟ್ಟಿ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಚೆಕ್ ಮಾಡಿಬಿಟ್ಟು ಈ ಥರ ಒಂದು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗುತ್ತೆ ಫ್ರೆಂಡ್ಸ್.
ನೋಡ್ತಾ ಇರ್ಬೋದು. ಈ ಒಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಥರ ಕಾಜಾ ಪಟ್ಟಿನ ರೆಡಿ ಮಾಡೋದು. ಪಟಾಪಟ್ ಅಂತಲೇ ನಾವು 1 ಬೈ 1 ಈ ಥರ ಒಂದು ಸೆಟ್ ಮಾಡ್ಕೊಂಬಿಟ್ರೆ ನಾವು ಬೇಗನೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. 30 ನಿಮಿಷದಲ್ಲಿ ಆರಾಮಾಗಿ ಒಂದೊಂದು ಬ್ಲೌಸನ್ನು ಮುಗಿಸ್ಬೋದು. ಕಟ್ಟಿಂಗ್ ಮಾಡಿದ್ದು ಬ್ಲೌಸ್ ಆದರೆ ಆರಾಮಾಗಿ ಮುಗಿಸ್ಬೋದು. ಹತ್ರ ಕಟ್ಟಿಂಗ್ ಮಾಡಿ ನಾವು ಸ್ಟಿಚಿಂಗ್ ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಒಂದು 15 ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು 1/4 ಗಂಟೆ ಅಷ್ಟರೊಳಗೆ ಒಂದು 10 ನಿಮಿಷದಲ್ಲಿ ಕಟ್ಟಿಂಗ್ ಆಗುತ್ತೆ. ಒಂದು 30 ನಿಮಿಷದಲ್ಲಿ ಒಂದು ಬ್ಲೌಸನ್ನು ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಪೈಪಿಂಗ್ ಸಮೇತನೂ ಟೋಟಲಾಗಿ ಒಂದು ರೆಡಿ ಮಾಡಬೇಕಪ್ಪ ಅಂದರೆ ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕಪ್ಪ ಅಂತಂದರೆ ಹತ್ರ ಒಂದು 45 ನಿಮಿಷ ಆದರೂ ಬೇಕಾಗುತ್ತೆ. ನೋಡಿದ್ರಿ ಅಲ್ವಾ, ಎರಡೂ ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ನಾನು ಪೈಪಿಂಗ್ ಮಾಡಿಬಿಟ್ಟು ಅದಕ್ಕೂ ಅದಾದಮೇಲೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇದಕ್ಕೂ ಕೂಡ ನಾನು ಸಮ ಬಂದಿದೆಯಿಲ್ಲ ಅಂತ ಚೆಕ್ ಮಾಡ್ತೀನಿ. ಹೆಚ್ಚು ಕಮ್ಮಿ ಬಂತಂದರೆ ಒಂಚೂರು ಯಾವುದು ಹೆಚ್ಚಿಗೆ ಇರುತ್ತೋ ಅದನ್ನು ನಾನು ರಿಮೂವ್ ಮಾಡ್ಕೊತೀನಿ. ಇವಾಗ ಏನಪ್ಪ ಅಂದರೆ ಕ್ರಾಸಾಗಿ ಕಟ್ ಮಾಡಿಬಿಟ್ಟು ನಾನು ಪೈಪಿಂಗ್ ಬಟ್ಟೆನ ಅಂತ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದಕ್ಕೂ ಕೂಡ ನಾನು ಇವಾಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಪೈಪಿಂಗಿಗೆ ಬಂದು ನಾವು ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಪೈಪಿಂಗು ಅಷ್ಟು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಕ್ರಾಸಾಗಿ ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಗೆ ಪೈಪಿಂಗ್ ಬಟ್ಟೆನ ಮಾಡ್ಕೊಂಡಾದಮೇಲೆ ಬಟ್ಟೆ ಕೊಟ್ಕೊಂತ ಪೈಪಿಂಗ್ ಅಟ್ಯಾಚ್ ಮಾಡ್ಕೊತ ಬಟ್ಟೆ ಪೀಸ್ನ ರೆಡಿ ಮಾಡ್ಬೋದು. ಈ ಥರ ಏನು ಕ್ರಾಸಾಗಿರುತ್ತೆ ಅಲ್ವಾ, ಎಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ನೋಡ್ಕೊಂಡ್ಬಿಟ್ಟು ಪೈಪಿಂಗ್ ಬಟ್ಟೆನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಫೋಲ್ಡ್ ಮಾಡ್ಕೊಳ್ತಿಲ್ಲ, ಡೈರೆಕ್ಟಾಗಿ ನಾನು ಬ್ಲೌಸ್ಗೆ ನಾನು ಹಚ್ತೀನಿ ಫ್ರೆಂಡ್ಸ್. ಯಾವಾಗ್ಲೂ ನೋಡ್ತಾ ಇರ್ಬೋದು, ಈ ಥರ ಹಚ್ಚಿದರೆ ಬೇಗ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಜಸ್ಟ್ ಹಿಂಗೆ ಬಟ್ಟೆನ ಬ್ಲೌಸ್ ಬಟ್ಟೆ ಇರುತ್ತೆ ಅಲ್ವಾ, ಅದಕ್ಕೆ ಸುಮ್ಮನೆ ಜಸ್ಟ್ ಹಿಂಗೆ ಹಚ್ಕೊತ ಹೋಗಬೇಕು. ಸಾರಿ, ನಾನು ಉಲ್ಟಾ ಹಚ್ಕೊಂಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಮತ್ತೆ ರಿಮೂವ್ ಮಾಡಿಬಿಟ್ಟು ಇವಾಗ ಸೀದೆನ ಹಚ್ಕೊತ ಹೋಗ್ತಾಯಿದ್ದೀನಿ. ಕರೆಕ್ಟಾಗಿ ಈ ಥರ ಹಚ್ಕೊಂಡು ಹೋದರೆ ಆವಾಗ ನೀಟಾಗಿ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ರೌಂಡ್ ಶೇಪಿಗೆ ನೀಟಾಗಿ ಬಂದುಬಿಡುತ್ತೆ, ದುಂಡಾಗಿ. ಜಸ್ಟ್ ಹಿಂಗೆ ಕೊಟ್ಕೊಂತಲೇ ಹೋಗಬೇಕು ಫ್ರೆಂಡ್ಸ್. ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು. ಬಟ್ಟೆ ಆಗಲಿ ಅಥವಾ ಪೈಪಿಂಗ್ ಬಟ್ಟೆ ಆಗಲಿ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ರಿಂಕಲ್ಸ್ ಬರೋದು, ಟರ್ನ್ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಹಿಂಗೆ ಬಟ್ಟೆ ಏನು ಬ್ಲೌಸ್ ಪೀಸ್ ಬಟ್ಟೆ ಇರುತ್ತೆ ಅಲ್ವಾ, ಜಸ್ಟ್ ಹಿಂಗೆ ಕೊಟ್ಕೊತ ಹೋಗಬೇಕಾಗುತ್ತೆ ಅಷ್ಟೇ. ಈ ಥರ ಕೊಟ್ಕೊತ ಹೋಗ್ಬಿಟ್ಟು ಫೈನಲಾಗಿ ಮತ್ತೆ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಫೋಲ್ಡನ್ನು ನಾವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ನೋಡಿದ್ರಿ ಅಲ್ವಾ, ಇವಾಗ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಒಳಗಡೆನ ಹಾಕಬೇಕು ಫ್ರೆಂಡ್ಸ್. ಅದು ಒಳಗಡೆ ಥ್ರೆಡ್ ಇದೇನು ಬ್ಲೌಸ್ ಪೀಸು ಮತ್ತು ಪೈಪಿಂಗ್ ಬಟ್ಟೆ ಎರಡೂ ಇರುತ್ತೆ ಅಲ್ವಾ, ಎರಡೂ ಒಳಗಡೆ ಸೇರಿಸ್ಬಿಟ್ಟು ಒಂದು ಸ್ಟಿಚಿಂಗನ್ನು ಹಾಕೊಂಬಂದ್ಬಿಟ್ಟು ತುದಿಗೆ ಹಾಕಿದರೆ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದ್ರೆ ಒಳಗಡೆ ತಳ್ಳಬೇಕು. ಅದು ಬಟ್ಟೆನ ತಳ್ಳಿದಾದ್ಮೇಲೆ ಹೊರಗಡೆ ಒಂಚೂರು ಕಾಣಿಸೋದಿಲ್ಲ, ಹೊರಗಡೆ ನೀಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಥರ ಒಂದು ಒಳಗಡೆ ದಬ್ಬಿ ಈ ಥರ ಬಟ್ಟೆನ ಕೊಟ್ಕೊತ ಹೋಗ್ಬೇಕಾಗುತ್ತೆ. ಜಸ್ಟ್ ಈ ಥರ ಇದು ಫೈನಲಾಗಿ ಆದಮೇಲೆ ಇನ್ನೊಂದು ಸರಿ ನಾವು ಕರೆಕ್ಟಾಗಿ ಪೈಪಿಂಗಿಗೆ ಎಷ್ಟು ಬೇಕೋ ದಪ್ಪ ಬೇಕಂದ್ರೆ ದಪ್ಪ, ಒಂಚೂರು ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ನಾವು ಯಾವ ಮೆಜರ್ಮೆಂಟಲ್ಲಿ ಸ್ಟಾರ್ಟಿಂಗ್ ಯಾವ ಮೆಜರ್ಮೆಂಟಲ್ಲಿ ಮಾಡ್ಕೋತೀವೋ ಅದೇ ಮೆಜರ್ಮೆಂಟಲ್ಲಿ ಫೈನಲಾಗಿ ಬರೋ ತನಕ ನಾವು ಅದೇ ಥರ ಫೋಲ್ಡ್ ಮಾಡಿಬಿಟ್ಟು ಬರಬೇಕಾಗುತ್ತೆ. ಜಸ್ಟ್ ಈ ಥರ ಒಂದು ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಫೋಲ್ಡ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನಾವು ಒಂದು ಎಡ್ಜಿಗೆ ನೋಡ್ಕೊಂಡ್ಬಿಟ್ಟು ಪೈಪಿಂಗ್ ಬರೋ ರೀತಿ ಎಷ್ಟು ನೀಟಾಗಿ ಬರಬೇಕು ಅಂತ ನೋಡ್ಕೊಂಡ್ಬಿಟ್ಟು ಅವಾಗ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಇನ್ನೊಂದು ಫೋಲ್ಡು
ನಿಮಗೆ ಅನಿಸ್ಬೋದು ಇದು 3 ಕೆಲಸ ಆಯಿತು ಅಂತಂದ್ಬಿಟ್ಟು. ಬಟ್ ಏನಪ್ಪ ಅಂದರೆ ಪೈಪಿಂಗ್ ಮಾತ್ರ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ರಿಸ್ಕನ್ನು ತೊಗೋಬೇಕಾಗುತ್ತೆ. ಡೈರೆಕ್ಟಾಗಿ ಹಚ್ಬೋದು. ಬಿಗಿನರ್ಸ್ಗಳಿಗೆ ಹೇಳ್ತಾ ಇರೋದು, ಈ ಥರ ಒಂದು ಕಲಿಯೋರು ಖಂಡಿತವಾಗ್ಲೂ ಈ ಥರ ಒಂದು ಫಾಲೋ ಮಾಡಿದರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ಹಚ್ಬೋದು, ಅಂದರೆ ಸ್ಟಾರ್ಟಿಂಗ್ ಫೋಲ್ಡ್ ಮಾಡಿಬಿಟ್ಟು ನಾವು ಹಚ್ಕೋಬೋದು. ಬಟ್ ಹೊರಗಡೆ ಬಟ್ಟೆ ಕಾಣಿಸೋ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ನೀಟಾಗಿ, ಎಷ್ಟು ನೀಟಾಗಿ ಬೇಕೋ ಅಷ್ಟು ದುಂಡಾಗಿ ಬರುತ್ತೆ ನಮಗೆ ಪೈಪಿಂಗ್ ಅನ್ನೋದು. ಫೈನಲಾಗಿ ನಮ್ಗೆ ಪೈಪಿಂಗು ಕೂಡ ರೆಡಿ ಆಯಿತು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸ್ಲೀವ್ಸು ಅಟ್ಯಾಚ್ ಮಾಡೋದು ನಾನು ತೋರಿಸ್ತಿಲ್ಲ ಸದ್ಯಕ್ಕೆ. ಪೈಪಿಂಗು ಮತ್ತು ಏನಪ್ಪ ಅಂತಂದರೆ ಎಲ್ಲನೂ ಟಕ್ಸ್ ಪ್ಯಾಂಟ್ಗಳು ಮತ್ತು ಬ್ಯಾಕು ಫ್ರಂಟು ಯಾವ ರೀತಿ 1 by 1 ಸ್ಟಿಚಿಂಗ್ ಮಾಡೋದು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಿಸ್ಟರು ನೋಡಿ ನಗ್ತಾ ಇದ್ದಾರೆ. ಅವರು ವಿಡಿಯೋದಲ್ಲಿ ಆ ಥರ ಬರೋದಿಲ್ಲ, ಜಸ್ಟ್ ಇವಾಗ ಬಂದಿದ್ದೀನಿ ಅಂತಂದ್ಬಿಟ್ಟು ಸುಮ್ಮನೆ ತಮಾಷೆ ಮಾಡಿಕೊಂಡು ನಗ್ತಾ ಇರೋದು. ಆ ಥ್ರೆಡ್ಡು ಖಾಲಿ ಆಯಿತು, ನೋಡ್ತಾ ಇರ್ಬೋದು. ಥ್ರೆಡ್ಡು ನಾನು ಮತ್ತೆ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ರಂಟಲ್ಲಿ ಶೇಪ್ ಯಾವುದೇ ಥರ ಕಟ್ಟಿಂಗ್ ಮಾಡುವಾಗ ನಾನು ತೆಗಿಯೋದಿಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ಫ್ರಂಟಲ್ಲಿ ನಾನು ಶೇಪ್ ತೆಗಿತೀನಿ. ಸ್ಲೀವ್ಸಿಗೆ ಆದರೂ ಅಷ್ಟೇ ಫ್ರೆಂಡ್ಸ್, ನಾನು ಸ್ಲೀವ್ಸಿಗೆ ಮತ್ತು ಫ್ರಂಟಲ್ಲಿ ಶೇಪ್ ಮಾತ್ರ ನಾನು ಸ್ಟಿಚಿಂಗು ಅಂದರೆ ತೋಳು ಅಟ್ಯಾಚ್ ಮಾಡುವಾಗ ನಾನು ಒಂದು ಶೇಪನ್ನು ತಕ್ಕೋತೀನಿ, ಅಂದರೂ ಮರೆಯೋದಿಲ್ಲ. ಏನಪ್ಪ ಅಂದರೆ ಕಟ್ಟಿಂಗ್ ಮಾಡುವಾಗ ತೆಗೆದ್ರೆ ನಮಗೆ ಅದು ನೆನಪುಳಿಯೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀವಲ್ವ, ಆವಾಗ ನಾನು ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸಿಗೆ ಆಗಿರ್ಬೋದು ಮತ್ತು ಫ್ರಂಟಲ್ಲಿ ಸ್ಲೀವ್ಸಿಗೆ ಆಗಿರ್ಬೋದು ಮತ್ತು ಫ್ರಂಟಲ್ಲಿ ಬ್ಲೌಸಿಗೆ ಕೂಡ ನಾನು ಶೇಪ್ ಕೂಡ ಇವಾಗಲೇ ನಾನು ಸ್ಟಿಚಿಂಗ್ ಮಾಡುವಾಗನೇ ತೆಗಿತೀನಿ. ಈ ಥರ ಒಂದು ಶೇಪು ಮರಿದೇನೆ ತೆಗಿಬೇಕು, ಅದು ನಿಮಗೆ ರೂಢಿ ಇರಬೇಕು ಅಂತಲೇ ಹೇಳ್ಬೋದು. ಎರಡು ಸಮ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಶೇಪನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಎಕ್ಸ್ಟ್ರಾ ಏನಿರುತ್ತೆ ಅಲ್ವಾ ಅದನ್ನು ರಿಮೂವ್ ಮಾಡಿಕೊಂಡ್ರೆ ಫ್ರಂಟಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಅಂತ. ನೋಡಿದ್ರೆ ಅಲ್ವಾ, ಒಂದು ನ್ಯಾಚ್ ಹಾಕೊಂಬಿಡಿ. ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಅವಾಗ ಮಧ್ಯಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ವ ಅದನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದು. ನೋಡಿದ್ರಿ ಅಲ್ವಾ, 4 ಪೀಸು ಒಂದೇ ಸಮ ಬರೋ ರೀತಿ ನೋಡ್ಕೊಂಡ್ಬಿಟ್ಟು ರಿಮೂವ್ ಮಾಡ್ಕೋಬೇಕು. ಸ್ಲೀವ್ಸ್ ಹಚ್ಚೋದು ತೋರಿಸ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ. ಓಕೆ.